ಚಳ್ಳಕೆರೆ ನಗರದಲ್ಲಿ 4 ದಿನ ಕುಡಿಯುವ ನೀರು ಸರಬರಾಜು ಸ್ಥಗಿತ. ಚಳ್ಳಕೆರೆ ನಗರದ ಕುಲುಮೆ ರಸ್ತೆಯ ಮೀನು ಮಾರುಕಟ್ಟೆ ಬಳಿ ರಾಜಕಾಲುವೆ ದುರಸ್ತಿ ಕಾಮಗಾರಿ ಹಿನ್ನೆಲೆಯಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ಬದಲಾವಣೆ ಹಾಗೂ ಸ್ಥಳಾಂತರ ಕಾಮಗಾರಿ ಕೈಗೊಳ್ಳಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಚಳ್ಳಕೆರೆ ನಗರಸಭಾ ವ್ಯಾಪ್ತಿಯ ವಿವಿಧ ಪ್ರದೇಶಗಳಲ್ಲಿ ಆಗಸ್ಟ್ 25 ರಿಂದ 28 ರವರೆಗೆ 4 ದಿನಗಳ ಕಾಲ ಕುಡಿಯುವ ನೀರು ಸರಬರಾಜು ಸ್ಥಗಿತಗೊಳ್ಳಲಿದೆ. ಗಾಂಧಿನಗರ, ಮದಕರಿ ನಗರ, ಕಾಟಪ್ಪನಹಟ್ಟಿ, ಚಿತ್ರನಟಿ, ರಹೀಂ ನಗರ, ಸೂಜಿ ಮಲ್ಲೇಶ್ವರ ನಗರ, ವೆಂಕಟೇಶ್ವರ ನಗರ, ತ್ಯಾಗರಾಜನಗರ, ಹಳೆ ಟೌನ್ ಹಾಗೂ ಕೆ.ಎಚ್.ಬಿ. ಕಾಲೋನಿ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ನೀರು ಸರಬರಾಜು ಇರುವುದಿಲ್ಲ ಎಂದು ನಗರಸಭೆ ತಿಳಿಸಿದೆ. ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ನಗರಸಭೆ ವತಿಯಿಂದ ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಮಾಡುವ ವ್ಯವಸ್ಥೆ ಕಲ್ಪಿಸಲಾಗುವುದು. ಆದ್ದರಿಂದ ಸಾರ್ವಜನಿಕರು ನೀರನ್ನು ವ್ಯರ್ಥ ಮಾಡದೆ ಮಿತವಾಗಿ ಬಳಸಬೇಕು. ಪೈಪ್ಲೈನ್ ಬದಲಾವಣೆ ಹಾಗೂ ಸ್ಥಳಾಂತರ ಕಾಮಗಾರಿ ಪೂರ್ಣಗೊಳ್ಳುವವರೆಗೆ ಸಾರ್ವಜನಿಕರು ನಗರಸಭೆಯೊಂದಿಗೆ ಸಹಕರಿಸುವಂತೆ ನಗರಸಭೆ ಮನವಿ ಮಾಡಿದೆ. ಟಿವಿ7 ಕನ್ನಡ ಮೌನೇಶ ಆಚಾರ್, ಚಳ್ಳಕೆರೆ. ಸಮಾಚಾರ ಏನು ನಿಮ್ದು ಕಾಮಗಾರಿ? ನಾನು ನಿಮ್ಮನ್ನು ನೋಡಿದ್ನಲ್ಲ, ಬಂದು ನಮ್ಮನ್ನು ಒಂಚೂರು ಹಿಡಿದು ಕಾಣಂಗೆ. ಏನಂತ ಇದು